ಅದ್ಯಾರೋ ಅಂಬೇಡ್ಕರ್ ಸೇನೆಯಿಂದ ಬಂದು ಒಂದು ಜ್ಯೋತಿ ಅಂತ ಹೆಣ್ಣು ಅವಳು ಕೂತ್ಕೊಂಡು ಬೈಕೊಂಡು ನನ್ನನ್ನು ಆ ಸುಳೆ ಈ ಸುಳೆ ಅಂತೆಲ್ಲ ಬೈಕೊಂಡು ನಿನ್ಗೆ ಬಂದಿರ್ತಕ್ಕಂಥ ದುಡ್ಡೆಲ್ಲ ನಮ್ಮದೇ, ನಾವೇ ಮಾತಾಡಿ ನಿಂಗೆ ಈಸ್ಕೊಟ್ವಿ ಅಂತ ಜನರೇನು ಹಾಕಿದಾರೋ ಅದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಟ್ರಸ್ಟ್ಗೆ ಅಂದರು. ಆ ದುಡ್ಡಿನ ಬಗ್ಗೆ ಏನೋ ಒಂದು ಗಲಾಟೆಯಪ್ಪ. ಅಯ್ಯೋ ಆ 3 ಲಕ್ಷನ ನೀವು ತೊಗೊಂಡೋಗಿ ಕೊಡ್ತೀರ, ಉಗಿಯೋದಕ್ಕೆ ಜನ ಬಿಡಲ್ಲ. ಯಾರ ಬಾಯಿಗಾದರೂ ಅಡಿಕೆ ಆಗ್ಬಿಟ್ಟು ಇನ್ನೊಂದು ಸಾರಿ ವಿಡಿಯೋ ಬಂತು, ಉಗಿಯೋ ವಿಡಿಯೋ ಬಂತು ನಂದು, ಜನರು ನಿಮ್ಮನ್ನು ಒಗಿತಾರೆ. ಯಾಕಂದರೆ ಇದು ನನ್ನ ಜೀವನದ ಅತ್ಯಂತ ನೋವಾದ ಒಂದು ಸಂದರ್ಭ, ಅರ್ಥ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಅದು ಯಾರೋ ಒಬ್ಬರು ಜನಸ್ನೇಹಿ ಯೋಗೇಶ್ ಅವರ ಪರವಾಗಿ ಯಾವುದೋ ಒಂದು ವಿಡಿಯೋ ಮಾತನಾಡ್ತಿದ್ರು. ಅದರಲ್ಲಿ ನನ್ನ ವಿಚಾರನೋ ತಗೊಂಡು ಬಂದು ಈ ಥರ ನೀವು ಆಶ್ರಮದಲ್ಲಿ ಇರಬೇಕಾಗಿರಲಿಲ್ಲ, ನೀವು ಕೃತಜ್ಞತೆಗಳು ಹೇಳಬೇಕಾಗಿತ್ತು ಅಂತ ಹೇಳಿದ್ರು. ನಾನು ಎಲ್ಲರ ಹತ್ರನೂ ಸ್ವಲ್ಪ ಒಂದು ಮನವಿ ಮಾಡ್ಕೋತೀನಿ. ವಿಡಿಯೋಗಳನ್ನು ಹಾಕೋದಕ್ಕೆ ಮುಂಚೆ, ಲೈವಲ್ಲಿ ಬರೋದಕ್ಕೆ ಮುಂಚೆ ಹಿಸ್ಟ್ರಿ ಏನಾಗಿದೆ, ಇತಿಹಾಸ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ದಯವಿಟ್ಟು ನೋಡಿಬಿಟ್ಟು ಮಾತಾಡಿ. ಈಗ ನಾನು ನನ್ನ ತಾಯಿನ ಲಾಜಿಂದ ಒಂದು ಆಶ್ರಮಕ್ಕೆ ಶಿಫ್ಟ್ ಮಾಡಿದ ಟೈಮಿಂದ ಕಂಟಿನ್ಯೂಸ್ ಆಗಿ ಎಲ್ಲ ಲೈವಲ್ಲೂ ಯೋಗೇಶ್ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ, ಓಕೆನಾ. ಇವಾಗ ಜನಸ್ನೇಹಿ ಆಶ್ರಮ ಹೇಗಿದೆ ಅಂದರೆ ಸಂಡೇಗೊಪ್ಪದಲ್ಲಿ ನಾನು ತುಂಬ ಮಾತಾಡಬೇಕು ಅಂದರೆ ನಾನು ಫುಲ್ ಡೀಟೇಲಲ್ಲಿ ಹೇಳ್ಬಿಡ್ತೀನಿ, ಓಕೆನಾ. ಆಮೇಲೆ ಯಾರೋ ನನ್ನ ಹತ್ರ ಬಾಯಿ ತೆಗಿಬಾರ್ದು. ಅದೊಂದು ಹಳ್ಳಿ, ಓಕೆನಾ. ನಾನು ಆಗಲೇ ನಿಮಗೆಲ್ಲ ಗೊತ್ತಿತ್ತು, ನನಗೆ ತುಂಬ ಹುಷಾರಿಲ್ಲದೆ ಜ್ವರದಲ್ಲೇ ನಮ್ಮ ತಾಯಿಯವ್ರಿಗೆ ಅಂತ್ಯ ಸಂಸ್ಕಾರ ನಾನೇ ಮಾಡಿದ್ದು. ಅಂತ್ಯ ಸಂಸ್ಕಾರ ಮಾಡಿದ ಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, 2 ಬಾರಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿದ್ಮೇಲೆ ಮತ್ತೆ ಜ್ವರ ಬಂತು, ಮತ್ತೆ ಮೆಡಿಸಿನ್ಸ್ ಹಾಕ್ಬಿಟ್ಟು ಅದೇ ಆಶ್ರಮದಲ್ಲಿ ಅದೇ ವಾತಾವರಣದಲ್ಲಿ ನಾನು ಸೈಲೆಂಟಾಗಿದ್ದೆ. ಆಮೇಲೆ 3ನೇ ದಿವಸ ಶ್ರೀರಂಗಪಟ್ಟಣದಲ್ಲಿ ಹೋಗಿ ನಾವು ಆ್ಯಶಸ್ ಇಮರ್ಸ್ ಮಾಡುವಾಗ ಮತ್ತೆ ಬಂದು ಸ್ನಾನ ಮಾಡಬೇಕು. ಮತ್ತೆ ಅದನ್ನು ಮಾಡಿದಾಗ ಮತ್ತೆ ನನಗೆ ಉಸಿರಾಟ ತೊಂದರೆ ಆಯಿತು, ಮತ್ತೆ ನನಗೆ ಜ್ವರ ಬಂತು. ಇದೇ ಆಗ್ತಾ ಬಂತು, ಓಕೆನಾ. ಇದೆಲ್ಲ ದಾಟಿದ ಮೇಲೆ ಹೆಣ್ಮಕ್ಳಿಗೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಈ ಶೌಚಾಲಯ ಅನ್ನೋದು ತುಂಬ ಶುದ್ಧವಾಗಿರಬೇಕಾಗತ್ತೆ. ಅದು ನಮಗೆಲ್ಲ ಸ್ವಲ್ಪ ಈ ಏನು ಹೇಳ್ತಾರೆ, ಸಿಟಿಯಲ್ಲಿ ಬೆಳೆದ ಮಕ್ಕಳಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ವಿಚಾರಗಳು. ಆಮೇಲೆ ನಮಗೆ ಪೀರಿಯಡ್ಸ್ ಬರುತ್ತೆ, ಓಕೆನಾ. ಹೆಣ್ಮಕ್ಳು ಈ ವಿಡಿಯೋ ನೋಡ್ತಿರೋರು ಸ್ವಲ್ಪ ಗಂಡಸರಿಗೆ ಅರ್ಥ ಮಾಡಿಸಿ. ಆಶ್ರಮದಲ್ಲಿ ಯಾರಿಗೂ ಏನೋ ನನ್ನ ಬಗ್ಗೆ ಚಿಂತೆ ಇರಲಿಲ್ಲ, ಅಥವಾ ಯಾರಾದರೂ ಮೈಕ್ ಹಾಕ್ಬಿಟ್ಟು ಹೇಳಿದ್ರ, ಎಷ್ಟೊಂದು ಒಂದು ದೊಡ್ಡ ರಾಯಲ್ ಆಗಿ ಬೆಳೆದ ವಿಜಯಲಕ್ಷ್ಮಿಯವರು ಈ ಆಶ್ರಮದಲ್ಲಿ ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಜೊತೆ ಇದ್ರು ಗೊತ್ತಾ ಅಂತ ಯಾರಾದರೂ ಮಾತಾಡಿದ್ರಾ? ಇವತ್ತು ಬೆಳಗ್ಗೆ ನಾನು ವಿನೋದರಾಜ್ ಸರ್ಗೆ ಮಾತಾಡಿದಾಗ, ಯಾಕಮ್ಮ ಆಶ್ರಮದಲ್ಲೇ ನೀವು ಇರ್ಬೋದಾಗಿತ್ತಲ್ಲ ಅಂದರು. ಯಾಕೆ ಆಶ್ರಮದಲ್ಲಿ ಇರಬೇಕು? ಅಭಿಮಾನಿಗಳಿಗೆ ಇರ್ತಕ್ಕಂಥ ಒಂದು ಮನಸ್ಸು ಯಾಕೆ ನಿಮಗೆಲ್ಲ ಇಲ್ಲ? ನನ್ನ ಬಗ್ಗೆ ಯಾರೂ ಎಲ್ಲೂ ತುಂಬ ದೊಡ್ಡದಾಗಲ ಮಾತಾಡಲ್ಲ, ಬಟ್ ಆದರೆ ನನ್ನನ್ನು ಏನು ಅಂದರೆ ಕೂತ್ಕೊಂಡು ದೂಷಿಸ್ತಾನೇ ಇರ್ತೀರ. ನಾನು ಎಷ್ಟು ಅಂತ ನೋಡಲಿ, ನನಗೆ ಎಷ್ಟು ತಲೆ ಇದೆ ನನಗೆ. ಅದ್ಯಾರೋ ಅಂಬೇಡ್ಕರ್ ಸೇನೆಯಿಂದ ಬಂದು ಒಂದು ಜ್ಯೋತಿ ಅಂತ ಹೆಣ್ಣು ಅವಳು ಕೂತ್ಕೊಂಡು ಬೈಕೊಂಡು ನನ್ನನ್ನು ಆ ಸುಳೆ ಈ ಸುಳೆ ಅಂತೆಲ್ಲ ಬೈಕೊಂಡು ನಿನ್ಗೆ ಬಂದಿರ್ತಕ್ಕಂಥ ದುಡ್ಡೆಲ್ಲ ನಮ್ಮದೇ, ನಾವೇ ಮಾತಾಡಿ ನಿಂಗೆ ಈಸ್ಕೊಟ್ವಿ ಅಂತ ಜನರೇನು ಹಾಕಿದಾರೋ ಅದನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿಸ್ತೀನಿ ಟ್ರಸ್ಟ್ಗೆ ಅಂದರು. ಬಂದಿರತಕ್ಕಂಥ ಯೋಗೇಶ್ ಅವರ ಕಡೆಯಿಂದ ಮಾಡೋರು ಈ ಥರ ಮಾಡೋವಾಗ ವಾಣಿಜ್ಯ ಮಂಡಲದಲ್ಲೇ ಅದನ್ನು ಮಾತಾಡಿ ಬಗೆಹರಿಸಿದ್ರು. ನಿಮ್ಗೆ ಗೊತ್ತಾ? ಕೇಳಿದ್ರು ಅವರು. ಆ ಹೆಣ್ಮಗು ಎಷ್ಟು ದಿನದಿಂದ ಕಣ್ಣೀರು ಹಾಕಿದ್ದಕ್ಕೆ ಇವತ್ತು ದೇವ್ರು ಕೊಟ್ಟಿದ್ದಾನೆ. ನೀವು ಒಂದೇ ಒಂದು ದಿನ ಹಂಗೆ ಬಂದಂಗೆ ಮಾತಾಡ್ಬಿಟ್ಟು ಹೋಗ್ಬಿಟ್ಟು ನಾವೇ ಕೊಟ್ರಿ ಅಂತ ಹೇಳಿದ್ರೆ ಅರ್ಥ ಇದೆಯಾ? ಜನರು ಹೇಳಿ. ಯೋಗೇಶ್ ಅವರ ಅವ್ರು ಮಾಡಿದ್ದಂಥ ಒಂದು ವಿಚಾರಕ್ಕೆ ನೀವೆಲ್ಲ ನನಗೆ ಸಹಾಯ ಮಾಡಿದ್ರಾ? ಅಥವಾ ನನ್ನ ತಾಯಿ ತೀರೋಗಿ ನನಗೆ ಮುಂದೆ ನನಗೆ ಭಾಳಷ್ಟು ಕೆಲಸಗಳಿವೆ. ಅಕ್ಕ ಟ್ರೀಟ್ಮೆಂಟ್ ಮಾಡಬೇಕು, ಮನೇನ ನಾನು ಅಡ್ವಾನ್ಸ್ ಕೊಡಬೇಕು, ಹೊಸದಾಗಿ ಒಂದು ಬಟ್ಟೆ ಇಲ್ಲ, ಇವೆಲ್ಲ ತಗೊಳ್ಳೋದಕ್ಕೆ ನನಗೆ ನೀವು ಹಾಕಿದ್ರಾ? ಜನರು ಹೇಳಿ. ಜನರು ಬುದ್ಧಿವಂತರಾಗಿದ್ದೀರಾ. ಅದಕ್ಕೆ ಒಂದು ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಬೇಕಂದ್ರೂ ಜನರ ಹತ್ರ ಬರ್ತಿದ್ದೀವಿ ಓಟಿಗೆ.
ಸೊ ಜನರಿಗೆಲ್ಲ ಗೊತ್ತಾಗ್ತಿದೆ. ಆದರೆ ಮಧ್ಯದಲ್ಲಿ ಇವಾಗ ನೋಡ್ತಿದ್ದೀನಿ ಸುಮ್ಮನೆ ವಿಡಿಯೋ ಹಾಕ್ಬಿಟ್ಟು ನಾವು ಮಾತಾಡೋದಕ್ಕೆ ನಿನಗೆ ಬಂತು. ಸ್ವಾಮಿ, ನನ್ನ ಒಂದು ಕಣ್ಣೀರು ಸ್ವಾಮಿ, ನನ್ನ ಹೋರಾಟ. ನಾನು ಅವತ್ತು ಯಾಕೆ ಬಾಯಿ ಬಡ್ಕೋಬೇಕಾಗಿತ್ತು 3 ತಿಂಗಳಿಂದ ಜಗದೀಶ್ ಅವ್ರು ಕೇಳಿದ್ರು. ನಾನು ಬಾಯಿ ಬಡ್ಕೊಂಡಿದ್ದಕ್ಕೆ ತಾನೇ ನಿಮ್ಗೆ ಗೊತ್ತಾಗಿದ್ದು. ಇಲ್ಲಾಂದ್ರೆ ನೀವು ಮೊದಲೇ ಬಾಯಿ ಬಡ್ಕೊಳ್ಳಿಲ್ವಲ್ಲ ಅಲ್ವೇ? ಆದ್ದರಿಂದ ಮೊದಲು ಶಂಕನ ಹೋ ಅಂತ ಊದ್ದವಳು ನಾನೇ. ಅದಕ್ಕೆ ಅಟ್ಲೀಸ್ಟ್ ನಮ್ಮ ತಾಯಿ ಒಂದು ಅನಾಥಾಶ್ರಮದಲ್ಲಿ ತುಂಬ ಒಂದು ಗೌರವದಿಂದ ಹೋದರು. ಇಲ್ಲಾಂದರೆ ಈ ಕೋವಿಡಲ್ಲಿ ಅನಾಥ ಹೆಣಗಳನ್ನು ಎತ್ತಾಕ್ಬಿಡ್ತಿದ್ರಲ್ಲ, ಆ ಥರ ಆಗಿಬಿಟ್ಟಿರೋದು. ಅರ್ಥ ಆಗ್ತಿದೆಯೇ ತಮಗೆ? ಅರ್ಥ ಆಗ್ತಿದೆಯೇ? ಇದರಲ್ಲೂ ರಾಜಕೀಯ ಆದರೆ, ಇದರಲ್ಲೂ ನನ್ನನ್ನು ನೋಯಿಸೋ ಕೆಲಸ ಆದರೆ, ನೆಕ್ಸ್ಟು ನಮ್ಮ ಮನೇಲಿ ಯಾರಾದ್ರು ತಿರೋದ್ರೆ ಪೊಲೀಸವ್ರನ್ನ ಕಳಿಸಿ ನಾನು ಶವನ ಒಪ್ಪಿಸ್ಬಿಡ್ತೀನಿ ಹೊರತು ಇದು ಬೇಕಾಗಿಲ್ಲ ಯಾರಿಗೂ. ಅವ್ರವ್ರವ್ರ ಕೆಲಸಗಳನ್ನ ಮಾಡಿದ್ದಾರೆ. ಸಂಬಂಧ ಇಲ್ಲ ಅಂತ ವಾಣಿಜ್ಯ ಮಂಡಳಿ ಯಾಕೆ ಹೇಳ್ತು ಅಂದರೆ, ಎಲ್ಲೋ ನನ್ನ ಹೆಸರನ್ನ ಬಳಸಿ ಯಾರು ಯಾವ ಒಂದು ವಿಷಯವನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತ. ಇವಾಗ ಬಂದ್ರ ನೀವು ಅಂತ ಹೇಳ್ತಿದ್ರಿ. ಹೌದು, ಬಂದ್ರಲ್ಲ, ಅಟ್ಲೀಸ್ಟ್ ಬಂದ್ರಲ್ಲ. ಇವಾಗ ತಗೊಂಡ್ಬಿಟ್ಟಿದ್ದಾರಲ್ಲ ನನ್ನ. ಅದಕ್ಕೆ ಯಾಕೆ ನೀವೆಲ್ಲ ಅಷ್ಟು ಅಳ್ತಿದ್ದೀರಿ? ವಾಣಿಜ್ಯ ಮಂಡಳಿ ಇವಾಗ ಬಂದಿದೆಯಲ್ಲ, ಬಂದ್ಬಿಡ್ತಲ್ಲ ವಾಣಿಜ್ಯ ಮಂಡಳಿ. ನೀವು ಹೇಳಿ ಬಂತೋ, ನಾನು ಕಣ್ಣೀರು ಹಾಕಿ ಬಂತೋ, ಜಗದೀಶ್ ಸರ್ ಬೈದು ಬಂತೋ, ಬಂದ್ಬಿಟ್ರು ತಾನೆ. ಮತ್ತು ಅವ್ರಿಗೊಂದು ಅವಕಾಶ ಕೊಡ್ಬೇಕು ತಾನೆ. ಆ ದುಡ್ಡಿನ ಬಗ್ಗೆ ಏನೋ ಒಂದು ಗಲಾಟೆಯಪ್ಪ. ಅಯ್ಯೋ, ಆ 3 ಲಕ್ಷನ ನೀವು ತೊಗೊಂಡೋಗಿ ಕೊಡ್ತೀರ. ಹೌದು, ಯೋಗೇಶ್ ಅವರ ಒಂದು ಅಕೌಂಟಿಂದ ಬಂದಿರತಕ್ಕಂಥ 3 ಲಕ್ಷ ಅಂತ ಸ್ಪಷ್ಟನೆ VN ಮೂರ್ತಿ ಅವರು ಕೊಟ್ಟಿದ್ದಾರೆ. ನಾವು ಅದನ್ನು ತಗೊಂಡು ಕೊಟ್ಟಿದ್ದಲ್ಲ ವಿಜಯಲಕ್ಷ್ಮಿ ಅಂತ ಅವರು ಹೇಳಿಲ್ಲ. ಅರ್ಥ ಆಗ್ತಿದೆಯೇ? ದಿಕ್ಕುಗಳನ್ನು ಬದಲಾಯಿಸ್ಬೇಡಿ. ನಾನು ಇಲ್ಲಿ ಮುಠಾಳ್ರಲ್ಲ. ಐ ಆಮ್ ನಾಟ್ ಇನ್ಸೇನ್, ಐ ಆಮ್ ನಾಟ್ ಮ್ಯಾಡ್. ನಿಲ್ಲಿಸ್ಕೊಳ್ಳಿ. ಏನೇನು ಬೈತೀರಾ? ಯಾರ ಬಾಯಿಗೂ ಅಷ್ಟೇ ಅಡಿಕೆ ಆಗ್ಬಿಟ್ಟಿದ್ದೀನ ನಾನು. ಉಗಿಯೋದಕ್ಕೆ ಜನ ಬಿಡಲ್ಲ. ಯಾರ ಬಾಯಿಗಾದರೂ ಅಡಿಕೆ ಆಗ್ಬಿಟ್ಟು ಇನ್ನೊಂದು ಸಾರಿ ಉಗಿಯೋ ವಿಡಿಯೋ ಬಂತು ನಂದು, ಜನರು ನಿಮ್ಮನ್ನು ಉಗಿತಾರೆ. ಯಾಕಂದರೆ ಇದು ನನ್ನ ಜೀವನದ ಅತ್ಯಂತ ನೋವಾದ ಒಂದು ಸಂದರ್ಭ. ಅರ್ಥ ಮಾಡ್ಕೊಳ್ಳಿ. 1000 ಆದರೂ ಬಿಟ್ಬಿಡಿ ನನ್ನನ್ನು ಬದುಕೋದಕ್ಕೆ. ಬೆಳಗ್ಗೆ ಎದ್ದು ಅಮ್ಮ ಅಂತ ಕರಿತಿದ್ದೀನಿ ನನ್ನ ತಾಯಿನ. ನನಗೆ ಅವಳು ತೀರೋಗಿದ್ದು ಕೂಡ ನೆನಪಿಲ್ಲ. ಆ ಥರದ ಒಂದು ಸಂದರ್ಭದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ಕೊಂಡು ಕೂತಿರ್ಬೇಡಿ. ಅವ್ರ ಧನ್ಯವಾದಗಳು ಹೇಳಿಲ್ಲ, ಇವ್ರ ಧನ್ಯವಾದ. ಮತ್ತು ವೀಡಿಯೋಸ್ಗಳಲ್ಲಿ ಇದಕ್ಕೆ ಮುಂಚೆ ನಾನು ಏನು ಹೇಳಿದೆ ಹೋಗಿ ನೋಡಿ. ಅವ್ರ ಮನೇಲಿ ಒಂದೇ ಒಂದು ರೂಮಲ್ಲಿ ಅವ್ರ ವಾಶ್ರೂಮಲ್ಲಿ ಲೈಟು ಇರಲಿಲ್ಲ. ಒಂದು ಫ್ಲ್ಯಾಶ್ ಲೈಟ್ ಕೊಟ್ಬಿಟ್ಟು ಬಾತ್ರೂಮ್ ಹೋಗಿ ಬನ್ನಿ ಅಂದರು. ಹೇಗೆ ಹೋಗೋಕ್ಕೆ ಸಾಧ್ಯ ಸ್ವಾಮಿ? ಹೇಗೆ ಹೋಗೋದಕ್ಕೆ ಸಾಧ್ಯ? ಇನ್ನೇನು ನನ್ನನ್ನೇನು ನೀವು ಇದರಲ್ಲಿ ಹಾಕಿದ್ದೀರಾ ಜೈಲಲ್ಲಿ? ಒಂದೊಂದಾಗಿ ಒಬ್ಬೊಬ್ಬರು ಒಂದು ಪನಿಷ್ಮೆಂಟ್ ಕೊಡ್ತಿರೋದಕ್ಕೆ. ನನಗೆ ಬುದ್ಧಿ ಇಲ್ವಾ ನಾನು ಆರೋಗ್ಯನ ಹೇಗೆ ನೋಡ್ಕೋಬೇಕು ಅಂತ? ಅದಕ್ಕೆ ನಾನು ಶಿಫ್ಟ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ವಾ ಏನು ಮಾಡಬೇಕು ಅಂತ. ನನ್ನ ತಾಯಿನ ಒಪ್ಸೋದಕ್ಕೆ ಮುಂಚೆ ನನ್ನ ಹತ್ರ ಒಂದು ಕೇಳಿದ್ರಿ ಅಲ್ವಾ, ಯೋಗೇಶ್ ಹತ್ರ ಒಪ್ಸ್ಬೋದಾ ಅಂತ. ಅದೇ ಭಯ ಇರಬೇಕು ಯಾವಾಗಲೂ. ನಾನೇ ಇಲ್ಲ ಎಲ್ಲ ವಿಷಯಗಳಿಗೂ ನನಗೆ ಈ ಥರ ನೋವು ಕೊಡ್ತಿದ್ರು ಅಂದರೆ ನೆಕ್ಸ್ಟ್ ನಮ್ಮ ಮನೇಲಿ ಯಾರು ತಿರೋದ್ರೆ ಅಥವಾ ನಾನೇ ತಿರೋದ್ರು ಕೂಡ ಯಾರೋ ನನಗೆ ಅಂತ್ಯ ಸಂಸ್ಕಾರ ಮಾಡಬೇಡಿ ಅಂತ ಹೇಳ್ಬಿಡ್ತೀನಿ. ಆ ಮಟ್ಟಕ್ಕೆ ನಾನು ನೋವು ಕೊಟ್ಬಿಡ್ಬೇಡಿ. ದಯವಿಟ್ಟು ನಿಲ್ಲಿಸ್ಕೊಳ್ಳಿ. ಮತ್ತೆ ನಾನು ಹೇಳ್ತಿದ್ದೀನಿ, ಯಾರ ಬಾಯಿಗೂ ನಾನು ಅಡಿಕೆ ಅಲ್ಲ. ವಿಡಿಯೋಸ್ ಹಾಕ್ಲಿಕ್ಕೆ ಮುಂಚೆ ಯೋಚನೆ ಮಾಡಿಬಿಟ್ಟು ಹಾಕಿ. ನೀವು ನನ್ನನ್ನು ಬೈದರೆ ನಿಮ್ಮ ಒಂದು ಮನಸ್ಸುಗಳು, ನಿಮ್ಮ ಒಂದು ಮಾನವೀಯತೆಯಲ್ಲಿ ನೀವು ಹೇಗೆ ನಡ್ಕೋತಿದ್ದೀರಿ ಅಂತ ಜನ ಅರ್ಥ ಮಾಡ್ಕೋತಾರೆ ಅಷ್ಟೇ ಹೊರತು ನನಗೇನಾಗಲ್ಲ. ಯಾಕಂದರೆ ನನ್ನ ಒಂದೊಂದು ವಿಷಯಗಳನ್ನು ನೀವು ಯೋಗೇಶ್ ಅವ್ರನ್ನ ಹೇಳ್ತಿದ್ರಿ, ಇನ್ಯಾರನ್ನೋ ಹೇಳ್ತಿದ್ರಿ. ನಮ್ಮ ತಾಯಿನ ಅನಾಥಾಶ್ರಮಕ್ಕೆ ಹಾಕ್ತೆ, ನಮ್ಮ ಅಕ್ಕನ ಜನಶ್ರೀ ಆಶ್ರಮದಲ್ಲಿ ಹಾಕಿದ್ರು. ಅದನ್ನು ನಾನು ಮಾಡಲಿಲ್ಲ. ಇವತ್ತಿಗೂ ನನ್ನ ಮಡ್ಲಲ್ಲೇ ಇದೆ ಆ ಮಗು. ಹಾಗಾದರೆ ನಾನು ದೊಡ್ಡದ, ಬೇರೆಯವ್ರು ದೊಡ್ಡರ? ಎಲ್ಲ ನನ್ನ ಜೀವನದ ಒಂದು ಅಂಗ ಅಷ್ಟೇ. ಏನು ಮಾಡಬೇಕು ಅನ್ನೋದನ್ನು ನಾನೇ ಹೇಳ್ತಿದ್ದೀನಿ. ಅರ್ಥ ಆಗ್ತಿದ್ದೀನಿ ಅನಿಸುತ್ತೆ ಎಲ್ರಿಗೂ ಯಾರು ಮಾತಾಡ್ತಿದ್ದೀನಿ ಅಂತ, ಯಾಕಿದನ್ನು ನಾನು ಹೇಳ್ತಿದ್ದೀನಿ ಅಂತ. ಸುಮ್ಮನೆ ನನ್ನ ಮುಟ್ಟಾಳ್ರೆ ಮಾಡೋ ಕೆಲಸ ಮಾಡಬೇಡಿ. ವಾಣಿಜ್ಯ ಮಂಡಳಿನೂ ಬಿಟ್ಬಿಡಿ. ಪಾಪ ನೀವು ಬೈದು ಬಂದ್ರೋ ಇದು ಬಂದ್ರೋ ಎಲ್ಲಿದ್ರಿ ಬಿಡಿ, ಬಿಟ್ಟಾಕಿ. ಬಂದುಬಿಟ್ರು ತಾನೇ ಬಿಡಿ. ಸುಮ್ಮನೆ ಅವ್ರು ಕೂತ್ಕೊಂಡು ಬೈಕೊಂಡು ನೀವು ಯಾರೇನೂ ಸರಿ ಇಲ್ಲ. ಅಂಬೇಡ್ಕರ್ ಸೇನೆಯಿಂದ ಒಂದು ಹೆಣ್ಮಕ್ಳು ಜ್ಯೋತಿ ಅಂತ ಒಬ್ರು ಬರ್ತಾರೆ, ಸೂಳೆ ಮುಂಡೆ ಅಂತಲ್ಲ ನನ್ನ. ಅದೇನಾ ಸಂಸ್ಕೃತಿ? ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಸೂಳೆ ಮುಂಡೆ ಅಂತ ಹೇಳೋದು?
ನನ್ನ ಅಕೌಂಟ್ ದುಡ್ಡು ಬಂದುಬಿಡ್ತಂತೆ, ಸೂಳೆ ಮುಂಡೆ. ಆ ದುಡ್ಡನ್ನು ನಾನು ಪಬ್ಲಿಕ್ ಇದಕ್ಕೆ ನಾನು ಟ್ರಸ್ಟಿಗೆ ಬದಲಾಯಿಸ್ತೀನಿ. ಯಾವ ಊರಲ್ಲಿ ಬರುತ್ತೆ ಅದು? ನ್ಯಾಯ ಬರುತ್ತಾ? ಸರಿ ಹಾಗೂ ಅಂದೆ ನಾನು, ಸರಿ ಹಾಗೆ ಮಾಡಬೇಕು ಅಂದರೆ ಮತ್ತೆ ಜನ ಹಾಕ್ತಾರೆ ನನಗೆ, ಎಲ್ಲಿ ಬಿಟ್ಬಿಡ್ತಾರೆ ನಾನು ಜನರಿಗೆ ಸಂಬಂಧಪಟ್ಟ ಮಗು ತಾನೆ. ನನ್ನ ವೀಡಿಯೋಸಲ್ಲಿ 1000 ಇರಲ್ಲ, ಲಕ್ಷ ಅರ್ಥ ಇರುತ್ತೆ. 10 ಸಾರಿ ನೋಡಿ, ಓಕೆನಾ? 100 ಸಲ ಶೇರ್ ಮಾಡಿ. ನನ್ನ ತಲೆ ಮೇಲೆ ಕೈ ಇಡೋ ಅಂಥ ಕೆಲಸನ ಮಾಡಬೇಡಿ. ಯಾಕಂದರೆ ನನಗೇನು ಮಾಡಬೇಕು ಅಂತ ನನ್ನ ಮೇಲೆ ಕೂತ್ಕೊಂಡು ಪ್ರತಿಯೊಂದು ವಿಚಾರನೂ ಮಾಡ್ತಕ್ಕಂಥ ಇರೋದು ನನ್ನ ದೇವರು, ನನ್ನ ಶಿವ ಮಾಡ್ತಿದ್ದಾನೆ. ಸೊ ಇವತ್ತಿಗೆ ನಿಲ್ಲಿಸ್ಕೊಳ್ಳಿ ಎಲ್ರೂ, ಓಕೆನಾ? ಎಲ್ಲ ನಿಲ್ಲಿಸ್ಕೊಳ್ಳಿ. ಎಲ್ರಿಗೂ ಕೃತಜ್ಞತೆಗಳು ಹೇಳಾಯಿತು. ಯಾರು ಕೃತಜ್ಞತೆಗಳು ಹೇಳ್ದೆ ಅಲ್ಲ. ನಿನ್ನೇನು ವಾಣಿಜ್ಯ ಮಂಡಳಿ ಕೇರೆ ಮಾಡಲಿಲ್ಲ ಅಂದರೆ ಏನು ಮಾಡ್ತಿದ್ರಿ ಸ್ವಾಮಿ? ನೀವು ಏನು ಮಾಡ್ತಿದ್ರಿ? ಬಂದ್ರಲ್ಲ, ಏನು ಸಾರಾಗೋವಿಂದ ಸರ್ ಅಂದರೆ ಕಡಿಮೆನಾ? ಮೂರ್ತಿ ಸರ್ ಅಂದರೆ ಕಡಿಮೆನಾ? ಅವ್ರು ಬಂದಮೇಲೆ ಯಾಕೆ ಬಂದರು ಇವಾಗ ಎಲ್ಲಿ ಯಾಕೆ ಬರ್ತಿದ್ರೆ? ಬಂದರು, ನನಗೋಸ್ಕರ ಬಂದಿದ್ದಾರೆ. ನಾನು ಹೇಳಿದ್ಬಿಟ್ಲ ನನ್ನ ತವರು ಅಂತ. ನಾನು ಏನು ಮಾಡ್ಬೇಕು ಹೇಳಿ? ಅಂಬೇಡ್ಕರ್ ಸೇನೆಯಲ್ಲಿ ನಾನು ಕೆಲಸ ಮಾಡಬೇಕಾ ಅಥವಾ ಚಿತ್ರರಂಗದಲ್ಲಿ ನಾನು ಕೆಲಸ ಮಾಡಬೇಕಾ? ಅವ್ರು ಬಂದುಬಿಟ್ರು ತಾನೆ. ತಾಯಿನ ಕೋಪವಾಗಿದ್ಲು, ತಾಯಿ ಹತ್ರ ಒಪ್ಸಾಯ್ತು ತಾನೆ. ಮತ್ತೆ ಯಾಕೆ ಕೂತ್ಕೊಂಡು ಇವತ್ತು ರಾಜಕೀಯ ಮಾಡ್ಕೊಂಡಿದ್ದೀರಾ? ಬುದ್ಧಿ ಇದೆಯಾ ನಿಮಗೆ? ನೀವೇನು ಮಾಡ್ತಿದ್ದೀರ ಅಂತ ಎಲ್ಲರೂ ನಿಲ್ಲಿಸ್ಕೊಳ್ಳಿ. ಎಲ್ಲ ವಿಚಾರಗಳು ಹೇಳ್ತಿದ್ದೀನಿ. ನಾನು ಭೂಮಿನ ಮುಟ್ಟಿ ಆ ಮಣ್ಣನ್ನು ತಗೊಂಡು ನನ್ನ ಹಣೆಗೆ ಹಚ್ಚಿ ಕೃತಜ್ಞತೆಗಳು ಹೇಳಾಯ್ತು. ಇದಕ್ಕಿಂತ ಏನೂ ಇಲ್ಲ ಹೇಳೋದಕ್ಕೆ. ಸೊ ಸಾಕು, ಓಕೆನಾ? ದಿನ ಬೆಳಗ್ಗೆ ಆದರೆ ಒಂದು ನನ್ನ ಕೃತಜ್ಞತೆ ಹೇಳಿಲ್ಲ ಅಂತ ನಾಟಕಗಳನ್ನ ಮಾಡ್ತಾ ಇರಬೇಡಿ. ಅದರಲ್ಲ ಅರ್ಥ ಇರಲ್ಲ. ಆಮೇಲೆ ಒಂದು ಗೌರವನೂ ಇರಲ್ಲ. ತುಂಬ ಗ್ರೇಸ್ಫುಲ್ಲಾಗಿ ಹೋಗಿ ಆಯಿತು. ತಾಯೇ ತೀರೋಗಿ ಆಯ್ತು, ಇವತ್ತು 6 ದಿವಸ ಆಯಿತು, 7 ದಿವಸ ಆಯಿತು ಅಂತ ಮತ್ತೆ ನೀವು ಕೃತಜ್ಞತೆಗಳು ಇಟ್ಕೊಂಡು ಏನು ಮಾಡ್ತೀರಿ? ಎಲ್ರಿಗೂ ಧನ್ಯವಾದಗಳು ಹೇಳ್ಕೊತೀನಿ. ಪಬ್ಲಿಕ್ ಜನ ಗ್ರೇಟ್ ನೀವೆಲ್ಲ. ಯಾಕಂದರೆ ಈ ಥರ ಒಂದು ಅಸಹ್ಯವಾದ ಮಾತುಗಳೆಲ್ಲ ಆಡ್ತಿಲ್ಲ. ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವಿಡಿಯೋ ಹಾಕಿದ್ರು ನೋಡ್ತೀನಿ. ನನ್ನನ್ನು ಬಯೋ ಕೆಲಸ ಯಾರು ಮಾಡಬೇಡಿ. ನನ್ನನ್ನು ಸುಮ್ಮನೆ ಹೋಗೆ ಬಾರೆ ಯಾಕೆ ಬಡ್ಕೊಳ್ತಿದ್ದೆ, ನೀವು ಮಾಡಿದ್ರೆ ನಿಮ್ಮನ್ನೇ ಜನ ಉಗಿತಾರೆ, ಓಕೆನಾ? ನಾನು ಏನೂ ಹೇಳಲ್ಲ. ನೀವು ನನ್ನನ್ನು ಬೈದರೆ ಜನ ನಿಮ್ಮನ್ನೆಲ್ಲಾದರೂ ಕೆಕರಿಸಿ ಉಗಿತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಯಾಕಂದರೆ ನನಗೆ ಇನ್ನು ಮುಂದೆ ಅಳೋದಕ್ಕೆ ಶಕ್ತಿನೂ ಇಲ್ಲ, ಕಣ್ಣೀರೂ ಇಲ್ಲ. ಸೊ ನೀವು ಸ್ವಲ್ಪ ಮಾನವೀಯತೆ ಡೆವಲಪ್ ಮಾಡ್ಕೊಳ್ಳಿ, ಓಕೆನಾ? ಎಲ್ರಿಗೂ ನನ್ನ ಕೃತಜ್ಞತೆಗಳು ತಿಳಿಸ್ಕೊತೀನಿ. ಫ್ಯಾನ್ಸ್ ಎಲ್ರಿಗೂ ನನ್ನ ಕೃತಜ್ಞತೆಗಳು ತಿಳಿಸ್ಕೊತೀನಿ. ಮೀಡಿಯಾಗೆ ನನ್ನ ಕೃತಜ್ಞತೆಗಳು ತಿಳಿಸ್ಕೊತೀನಿ. ಅಕ್ಕನ ಆರೋಗ್ಯದ ಕಡೆ ಗಮನ ಕೊಡ್ತಾಯಿದ್ದೀನಿ. ಅವ್ರನ್ನ ಗುಣಪಡಿಸೋ ಕೆಲಸ ಮಾಡ್ತಿದ್ದೀವಿ. ತಾವೆಲ್ಲ ಕೊಟ್ಟಿರ್ತಕ್ಕಂಥ ಧನ ಸಹಾಯ ಏನಿದೆಯೋ ಅದನ್ನು ಇಟ್ಕೊಂಡು ಮುಂದಿನ ಜೀವನನ ಹೇಗೆ ನಾವು ರೂಪಿಸ್ಕೋಬೇಕು ಅನ್ನೋದರಲ್ಲಿ ನಾವು ತುಂಬ ಗಮನ ಕೊಡ್ತಿದ್ದೀವಿ. ಸೊ ಎಲ್ರಿಗೂ ನನ್ನ ಕೃತಜ್ಞತೆಗಳು. ನಮಸ್ಕಾರ.